ಈ ವಿಡಿಯೋದಲ್ಲಿ ಬಂದು ನಾವು ಟೆರಾಫಾರ್ಮ್ ಯೂಸ್ ಮಾಡಿಕೊಂಡು ಯಾವ ರೀತಿ EC2 ಇನ್ಸ್ಟೆನ್ಸ್ನ AWS ಕ್ಲೌಡಲ್ಲಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ನಾನು ರೀಸನ್ ಬಂದು US ಈಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಈಸ್ಟ್ ಒನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಬಂದು ನಾನು ಇನ್ಸ್ಟೆನ್ಸ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಟೆರಾಫಾರ್ಮ್ದು ಏನು ಒಂದು ಬೆನಿಫಿಟ್ಟು ಅಂತ ಅಂದರೆ ನೀವು ಯಾವುದೇ ರೀತಿ ಮ್ಯಾನ್ಯುವಲ್ ಆಗಿ ರಿಸೋರ್ಸ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಂದು ಪ್ರಾಜೆಕ್ಟ್ಗೆ ಸಮ್ ರಿಸೋರ್ಸ್ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ವೆಬ್ ಸರ್ವರ್ನ ಲಾಂಚ್ ಮಾಡಬೇಕಾಗಿರುತ್ತೆ. ಅದಕ್ಕೆ ELB, ಆಟೋ ಸ್ಕೇಲಿಂಗ್, ರೂಟ್ 53 ಈ ರೀತಿ ಸುಮಾರು ರಿಸೋರ್ಸ್ಗಳನ್ನ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಅದನ್ನು ಮ್ಯಾನ್ಯುವಲಾಗಿ ಮಾಡ್ತಾ ಹೋಯ್ತು ಅಂತ ಅಂದರೆ ನಿಮಗೆ ಇಲ್ಲ ಅಂತಂದರೂ 3 hours 4 hours ಆ ರೀತಿ ತಗೊಳ್ತಾ ಹೋಗುತ್ತೆ. ಅದ್ರ ಬದಲು ನೀವು ಒಂದು ಪ್ರಾಜೆಕ್ಟ್ನ ಸೆಟಪ್ ಮಾಡೋಕ್ಕೋಸ್ಕರ ನೀವು ಟೆರಾಫಾರ್ಮ್ ಏನಿದೆ HashiCorp ಕಾನ್ಫಿಗರೇಷನ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ನೀವು ಜಸ್ಟು ಒಂದು ಫೈಲ್ನ ಬರೀತೀರಾ. ಆ ಫೈಲ್ ಒಳಗಡೆ ಎಲ್ಲ ಕಾನ್ಫಿಗರೇಷನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ತೀರಾ. ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಅದನ್ನು ಅಪ್ಲೈ ಮಾಡ್ತು ಅಂತ ಅಂದರೆ ಆಟೋಮೆಟಿಕ್ಕಾಗಿ ಇನ್ಫ್ರಾಸ್ಟ್ರಕ್ಚರು ಪ್ರಾವಿಷನ್ ಮಾಡುತ್ತೆ. ಇದರಲ್ಲಿ ಟೆರಾಫಾರ್ಮ್ನ ಏನಕ್ಕೆ ಯೂಸ್ ಮಾಡ್ತಾ ಇದೆ ಅಂದರೆ ಇಲ್ಲಿ ಕ್ಲೌಡ್ ಫಾರ್ಮೇಷನ್ ಇದೆ, AWS ಸಪೋರ್ಟ್ ಮಾಡುತ್ತೆ. ಇದೆ ಇಂಟರ್ನಲ್ ಆಟೋಮೇಷನ್ಗೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ಗೆ. ಬಟ್ ನಾವು ಟೆರಾಫಾರ್ಮ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತ ಅಂದರೆ ಟೆರಾಫಾರ್ಮ್ ಬಂದು ಪರ್ಟಿಕ್ಯುಲರಾಗಿ ಯಾವುದೇ ರೀತಿ ಕ್ಲೌಡ್ ಸ್ಪೆಸಿಫಿಕ್ ಅಲ್ಲ. ಪರ್ಟಿಕ್ಯುಲರಾಗಿ ಇವಾಗ ಕ್ಲೌಡ್ ಫಾರ್ಮೇಷನ್ ಅಂತ ಅಂದರೆ ಬರೀ AWSಗೆ ಯೂಸ್ ಮಾಡಬೇಕು ಆ ರೀತಿ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು ಟೆರಾಫಾರ್ಮ್ನ ಯೂಸ್ ಮಾಡಿಕೊಂಡು ನೀವು AWS ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಪ್ರಾವಿಷನ್ ಮಾಡ್ಬೋದು, ಅಥವಾ GCPಲಿ ಮಾಡ್ಬೋದು, ಅಥವಾ ಅಜ್ಯೂರಲ್ಲಿ ಮಾಡ್ಬೋದು, ಅಥವಾ ನಿಮ್ಮ ಆನ್ ಪ್ರಿಮಿಸಸ್ಸಲ್ಲಿ ಬೇಕಾದರೂ ಮಾಡ್ಬೋದು. ಇದಾಗಿರುತ್ತೆ ಇದ್ರದ್ದು ಟೆರಾಫಾರ್ಮ್ದು ಒಂದು ಬೆನಿಫಿಟ್ಟು. ಓಕೆ, ನೆಕ್ಸ್ಟು ಡೆಮೋ ಕಡೆ ಹೋಗೋಣ. ಇವಾಗ ನಾನು ಇಲ್ಲಿ ನಾರ್ಮಲಾಗಿ ತೋರಿಸಿರ್ತೀನಿ ನಿಮಗೆ. ನೀವು ಈ ಪರ್ಟಿಕ್ಯುಲರಾಗಿ ನೀವು ಈ AWS ಅಕೌಂಟ್ನ ಲಾಗಿನ್ ಆಗೋಕ್ಕೆ ನೀವು ಯೂಸರ್ ನೇಮ್, ಪಾಸ್ವರ್ಡ್ ಅಥವಾ ನಿಮ್ಮದು ಆ್ಯಕ್ಸಿಸ್ ಕೀ ಮತ್ತು ಸೀಕ್ರೆಟ್ ಕೀನ ಎಂಟ್ರಿ ಮಾಡಿ ಈ ರೀತಿ ಲಾಗಿನ್ ಆದ್ರಿ. ಅದಾದಮೇಲೆ ನೀವು ಇನ್ಸ್ಟಿಟ್ಯೂಷನ್ನ ಕ್ರಿಯೇಟ್ ಮಾಡಬೇಕಂದ್ರೆ ಲಾಂಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಮಿ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಇಲ್ಲಿ ನೇಮ್ ಕೊಡ್ತೀರಾ ಟ್ಯಾಗ್ಸಲ್ಲಿ. ಇಲ್ಲಿ ನೇಮ್ ಕೊಟ್ಟು ನೀವು ಆ್ಯಮಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ. ಸೆಲೆಕ್ಟ್ ಮಾಡಿಕೊಂಡು ನೀವು ಈ ಥರ T2 ಮೈಕ್ರೋನ ಸೆಲೆಕ್ಟ್ ಮಾಡಿಕೊಂಡು ನೀವು ಲಾಂಚ್ ಮಾಡ್ತೀರಾ. ಇಲ್ಲಿ ಏನೋ ಸಮಥಿಂಗ್ ಕಾನ್ಫಿಗರೇಷನ್ ಮಾಡ್ತೀರಾ. ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ಮಾತಾಡೋಕ್ಕೆ ಹೋಗಲ್ಲ. ನಾನು ಜಸ್ಟು 2 ಕಾನ್ಫಿಗರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಒಂದು ಬಂದು ಲಾಗಿನ್ ಆಗೋದು, ನೆಕ್ಸ್ಟ್ ಬಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡೋದು. ಇದನ್ನು ನೀವು ಯಾವ ರೀತಿ ಟೆರಾಫಾರ್ಮ್ ಮುಖಾಂತರ ಪ್ರಾವಿಷನ್ ಮಾಡ್ತೀರಾ ಆಟೋಮೆಟಿಕ್ಕಾಗಿ ಅದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನೀವು ವಿಜುವಲ್ ಕೋಡ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ನಾನು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೀನಿ. ಜಸ್ಟ್ ನಂದು ಪ್ರೀವಿಯಸ್ ಫೈಲ್ಸ್ಗಳೆಲ್ಲ ಡಿಲೀಟ್ ಮಾಡ್ತಾ ಹೋಗ್ತೀನಿ, ಯಾಕಂದರೆ ನಿಮಗೆ ಸ್ಟಾರ್ಟಿಂಗಿಂದ ತೋರಿಸಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನೋಡ್ಬೋದು ಎಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಡಿಲೀಟ್ ಆಯಿತು. ಇವಾಗ ನಂದು ಇದು ಫೋಲ್ಡರ್ ಬಂದು ನಂದು ಪಿಕ್ಚರ್ಸ್ ಒಳಗಡೆ ನಾವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ, ಪ್ರಾಜೆಕ್ಟ್ ಟೆರಾಫಾರ್ಮ್ ಅಂತ. ಅದರೊಳಗಡೆ ಯಾವುದೇ ರೀತಿ ಫೈಲ್ಸ್ಗಳಿಲ್ಲ, ಇಲ್ಲಿ ನೋಡ್ಬೋದು. ನೀವು ಟೆರಾಫಾರ್ಮ್ನ ಯೂಸ್ ಮಾಡಬೇಕು ಅಂತ ಅಂದರೆ ಈ ವಿಜುವಲ್ ಕೋಡಲ್ಲಿ ನೀವು ಎಕ್ಸ್ಟೆನ್ಷನ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ತು ಅಂತ ಅಂದರೆ ನಿಮಗೂ ಈಸಿಯಾಗಿ ನೀವು ಕೋಡ್ಗಳನ್ನ ಬರಿಬೋದು. ಅದಕ್ಕೋಸ್ಕರ ನಾನು ಈ ಪ್ಲಗಿನ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಜಸ್ಟು ಟೆರಾಫಾರ್ಮ್ ಅನ್ನೋದು ಒಂದು ಪ್ಲಗಿನ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗಲಿಲ್ಲ ಅಂತಂದರೆ ಜಸ್ಟ್ ಇಲ್ಲಿ ಎಕ್ಸ್ಟೆನ್ಷನ್ಗೆ ಹೋಗಿ ಜಸ್ಟು ಇದು ಸ್ವಲ್ಪ ಎಲ್ಲ ಮಾಡ್ತೀನಿ. ಇಲ್ಲಿ ಟೆರಾಫಾರ್ಮ್ ಅಂತ ಟೈಪ್ ಮಾಡಿ, ಅಷ್ಟೇ ಫಾರ್ಮ್ ಅಂತ ಟೈಪ್ ಮಾಡಿ. ಇಲ್ಲಿ ನೋಡ್ಬೋದು ಇದೊಂದು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಮತ್ತು ನಿಮ್ಗೆ ಯಾವ್ದು ಕ್ಲೌಡ್ ಪ್ರೊವೈಡ್ ಇರುತ್ತೋ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ನಾನು AWSನ ಇದನ್ನೊಂದು ಇನ್ಸ್ಟಾಲ್ ಮಾಡಿದ್ದೀನಿ. ಅದಾದಮೇಲೆ HashiCorp ಏನಿದೆ ಇದನ್ನು ಇನ್ಸ್ಟಾಲ್ ಮಾಡಿದ್ದೀನಿ. ಇದೆರಡು ಬೇಕಾಗಿರುತ್ತೆ ಅಷ್ಟೇ, ನಿಮಗೆ ಇನ್ಯಾವುದೂ ಬೇಕಾಗಿರಲ್ಲ. ಜಸ್ಟ್ ಇದನ್ನು ಇನ್ಸ್ಟಾಲ್ ಮಾಡಿ ಅಷ್ಟೇ. ಇನ್ಸ್ಟಾಲ್ ಮಾಡಾದಮೇಲೆ ಜಸ್ಟ್ ಇವಾಗ ನಾವು ಡೆಮೋ ಕಡೆ ಹೋಗೋಣ. ಇವಾಗ ನನ್ನ ಹತ್ರ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ, ಆ ಫೋಲ್ಡರ್ ಒಳಗಡೆ ಹೋಗಿದ್ದೀನಿ. ಅದೇ ರೀತಿ ಇಲ್ಲಿ ಇನ್ ಕೇಸ್ ಏನಾದರೂ ಈ ಟರ್ಮಿನಲ್ ನಿಮ್ಗೆ ಏನಾದ್ರು ಓಪನ್ ಆಗಿಲ್ಲ, ಈ ರೀತಿ ಬ್ಲ್ಯಾಂಕ್ ಇದೆ ಅಂತಂದರೆ ಜಸ್ಟ್ ಇಲ್ಲಿ ಟರ್ಮಿನಲ್ಗೆ ಹೋಗಿ ನೀವು ಟರ್ಮಿನಲ್ ಕ್ಲಿಕ್ ಮಾಡಿದ್ರೆ ಟರ್ಮಿನಲ್ ಓಪನ್ ಆಗುತ್ತೆ. ಇದೊಂದು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ತೀನಿ. ಓಕೆ, ಈ ಫೋಲ್ಡರ್ ಒಳಗಡೆ ಇದ್ದೀನಿ. ಈ ಫೋಲ್ಡರ್ ಒಳಗಡೆ ಒಂದು main.tf ಫೈಲ್ನ ಕ್ರಿಯೇಟ್ ಮಾಡ್ತೀನಿ. main.tf ಫೈಲ್ ಎಕ್ಸ್ಟೆನ್ಷನ್ ಬಂದು TF ಅಂತಲೇ ಇರಬೇಕು. TF ಅಂತ ಅಂದರೆ ಟೆರಾಫಾರ್ಮ್ ಅಂತ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ರಿಯೇಟ್ ಆಯಿತು ನೋಡಿ. ಇವಾಗ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನಿಮಗೆ ಈ ರೀತಿ ಪರ್ಟಿಕ್ಯುಲರಾಗಿ AWS ಅಕೌಂಟಲ್ಲಿ ಒಂದು EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ನಿಮಗೆ ಆ್ಯಕ್ಸಿಸ್ ಕೀ ಮತ್ತು ಟೋಕನ್ ಕೀನ ನೀವು ಯಾವ ರೀತಿ ಪಾಸ್ ಮಾಡ್ತೀರೋ ಯೂಸರ್ ನೇಮ್ ಲಾಗಿನ್ ಆಗಿ ಕನ್ಸೋಲಲ್ಲಿ, ಅದೇ ರೀತಿ ನೀವು ಇಲ್ಲಿ ಪ್ರೊವೈಡರ್ ಬ್ಲಾಕ್ನ ಯೂಸ್ ಮಾಡ್ತೀವಿ. ಪ್ರೊವೈಡರ್ ಬ್ಲಾಕ್ ಬಂದು ನಿಮಗೆ ಕ್ಲೌಡ್ ಏನಿದೆ ಆ ಕ್ಲೌಡ್ಗೆ ಆ್ಯಕ್ಸೆಸ್ ಮಾಡೋಕ್ಕೆ ಒಂಥರ ಗೇಟ್ವೇ ಥರ.
ಜಸ್ಟ್ ಇಲ್ಲಿ PR ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಪ್ರೊವೈಡರ್ ಅಂತ ಬರುತ್ತೆ. ನಾನಿವಾಗ ಯಾವ ಪ್ರೊವೈಡರ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು AWS ಯೂಸ್ ಮಾಡ್ತಾ ಇದ್ದೀನಿ, ಅದರಿಂದ ನಾನು AWS ಅಂತ ಟೈಪ್ ಮಾಡ್ತೀನಿ. ನೀವು ಇನ್ ಕೇಸ್ ಏನಾದರೂ GCP ಯೂಸ್ ಮಾಡೋದಾದ್ರೆ GCP ಅಂತ ಕೊಡಿ ಅಷ್ಟೇ. ಯಾವ ಕ್ಲೌಡ್ ಪ್ರೊವೈಡರ್ ಯೂಸ್ ಮಾಡ್ತಾ ಇರ್ತಾರೆ ಅದನ್ನು ಕೊಡಿ ಅಷ್ಟೇ. ಓಕೆ, ಇವಾಗ ನಾನು ಪ್ರೊವೈಡರ್ ಒಳಗಡೆ ಬಂದೆ, ಅಂದರೆ AWS ಅಕೌಂಟ್ ಒಳಗಡೆ ಬಂದೆ. ಇವಾಗ ನಾನು ಯೂಸರ್ ನೇಮ್ ಪಾಸ್ವರ್ಡ್ನ ಕೊಡ್ತೀನಿ. ಯೂಸರ್ ನೇಮ್ ಪಾಸ್ವರ್ಡ್ ಅಂತಂದರೆ ಯಾವ ರೀತಿ ಕೊಡ್ತೀನಿ ನೀವು AWS ಅಲ್ಲಿ? ಆಕ್ಸಿಸ್ ಕೀ ಮತ್ತು ಸೀಕ್ರೆಟ್ ಕೀ ಮುಖಾಂತರ. ನಾನು ಇಲ್ಲಿ ಜಸ್ಟ್ ACC ಅಂತ ಟೈಪ್ ಮಾಡ್ತೀನಿ ಅಷ್ಟೇ. ನೋಡಿ ಆಕ್ಸಿಸ್ ಕೀ ಅಂತ ಬಂತು. ಜಸ್ಟ್ ಡಬಲ್ ಕೋಟ್ ಒಳಗಡೆ ನೀವು ಆಕ್ಸಿಸ್ ಕೀನ ಕೊಡಬೇಕಾಗುತ್ತೆ. ಅದೇ ರೀತಿ ಸೀಕ್ರೆಟ್ ಕೀನ ಪಾಸ್ ಮಾಡ್ತಾ ಇದ್ದೀರಾ. ಓಕೆ, ಅದಾದಮೇಲೆ ನಾನು ರೀಸನ್ ಬಂದು ಇಲ್ಲೇ ಪಾಸ್ ಮಾಡ್ತೀನಿ. ರೀಸನ್ EC2 ಒಳಗಡೆ ಬೇಕಾದರೂ ಪಾಸ್ ಮಾಡ್ಬೋದು, ಬಟ್ ನಾನು ಡೈರೆಕ್ಟಾಗಿ ರೀಸನ್ ಬಂದು ಇಲ್ಲೇ ಪಾಸ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಆಕ್ಸಿಸ್ ಕೀ ಟೋಕನ್ ಕೀ ಬಂದು ಅಂತ ಅಂದರೆ ನೀವು ಜಸ್ಟ್ IMA ಒಂದು ಯೂಸರ್ನ ಕ್ರಿಯೇಟ್ ಮಾಡಿ ಟೆರಾಫಾರ್ಮ್ ಅಂತ. ಅದಕ್ಕೆ ಬಂದು ನೀವು EC2 ಏನು ಆಕ್ಸಿಸ್ ಬೇಕೋ ಅದನ್ನು ಆಕ್ಸಿಸ್ ಕೊಡಿ ಅಷ್ಟೇ. ನಾನು ಬಂದು EC2 ಫುಲ್ ಆಕ್ಸಿಸ್ ಕೊಟ್ಟಿದ್ದೀನಿ. ನೀವು IMA ರೋಲ್ಗೆ ಹೋಗಿ ಒಂದು ರೋಲ್ನ ಕ್ರಿಯೇಟ್ ಮಾಡಿ, ಅಲ್ಲಿ ಬಂದು ಸೀಕ್ರೆಟ್ಸ್ನ ಜನ್ರೇಟ್ ಮಾಡಿ. ಅವಾಗ ನಿಮಗೊಂದು ಸೀಕ್ರೆಟ್ ಕೀ ಮತ್ತು ಆಕ್ಸಿಸ್ ಕೀ ಜನ್ರೇಟ್ ಆಗುತ್ತೆ. ಅದನ್ನು ಬಂದು ಇಲ್ಲಿ ಪೇಸ್ಟ್ ಮಾಡಿ. ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ನನ್ನ ಹತ್ರ ಸ್ಟಿಕ್ಕಿ ನೋಟಲ್ಲಿ ಆಲ್ರೆಡಿ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನಾನು ಬಂದು ಆಕ್ಸಿಸ್ ಕೀ ಬಂದು ಇದಾಗಿರುತ್ತೆ. ಓಕೆ, ನೆಕ್ಸ್ಟು ನಾನು ಸೀಕ್ರೆಟ್ ಕೀನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಅದೇ ರೀತಿ ರೀಸನ್ ಬಂದು ನಾನು ಇಲ್ಲಿ AP South 1 ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ನಾನು ರೀಸನ್ ಬಂದು ಇಲ್ಲಿ ನಾನು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ US East 1 ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಓಕೆ, ಕಾಪಿ ಜಸ್ಟು Ctrl+C ಅಂತ ಕೊಡ್ತೀನಿ. ಕಾಪಿ. ಓಕೆ, US East ಸೆಲೆಕ್ಟ್ ಆಯಿತು. ಇವಾಗ ಜಸ್ಟ್ ನೀವು ಇದನ್ನು ರನ್ ಮಾಡಿ ಅಷ್ಟೇ. ಇವಾಗ ನೋಡ್ಬೋದು ಯಾವ ರೀತಿ ನೀವು ಲಾಗಿನ್ ಆಗ್ತೀರೋ ಅದೇ ರೀತಿ ಪ್ರೊವೈಡರ್ ಬ್ಲಾಕು ಲಾಗಿನ್ ಎಂಟ್ರಿಗೆ ನಿಮಗೆ ಇಲ್ಲಿ ಅಲೋ ಮಾಡುತ್ತೆ. ಯಾವುದಕ್ಕೆ? AWS ಅಕೌಂಟ್ಗೆ. ಅದರಲ್ಲಿ ಬಂದು ಯಾವ ರೀತಿ ಅಲೋ ಆಗ್ತೀರಾ ಅಲ್ಲಿ ಸೀಕ್ರೆಟ್ ಕೀ ಮತ್ತು ಆಕ್ಸಿಸ್ ಕೀನ ಕೊಟ್ಟು ಲಾಗಿನ್ ಆಗ್ತೀರಿ. ಅದೇ ರೀತಿ ನಾನು ಇಲ್ಲಿ ಸೀಕ್ರೆಟ್ ಕೀ ಮತ್ತು ಆಕ್ಸಿಸ್ ಕೀನ ಕೊಟ್ಟು ಲಾಗಿನ್ ಆಗ್ತೀನಿ. ಇದು ಬಂದು ಲಾಗಿನ್ ಆಗುತ್ತೆ ಒಳಗಡೆ. ಇದು ಕಾಣಿಸಲ್ಲ, ಬಟ್ ಲಾಗಿನ್ ಆಗುತ್ತೆ ಅಷ್ಟೇ. ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಈ ಕೋಡ್ನ ನೀವು ಮೊದಲು ಟೆರಾಫಾರ್ಮ್ನ ಇನ್ಸುಲೈಸ್ ಮಾಡಬೇಕಾಗುತ್ತೆ. ಅದಕ್ಕೆ ಕಮಾಂಡ್ ಬಂದು ಟೆರಾಫಾರ್ಮ್ ಇನಿಟ್ಟು. ಇದು ಬಂದು ಪರ್ಟಿಕ್ಯುಲರ್ ಆಗಿ ಏನೇನು ಬೇಕೋ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ತಾ ಹೋಗುತ್ತೆ, ಪ್ಲಗಿನ್ಸ್ಗಳು ಅಥವಾ ಏನು ಎಕ್ಸ್ಟೆನ್ಷನ್ಗಳು ಬೇಕೋ ಅದು. ಓಕೆ, ಟೆರಾಫಾರ್ಮ್ ಇನಿಟ್ ಅಂತ ಕೊಟ್ಟೆ. ಇದರಲ್ಲಿ ಬೇಜಾನ್ ಕಮೆಂಟ್ಸ್ಗಳಿದ್ದಾವೆ. ಟೆರಾಫಾರ್ಮ್ ಇನಿಟ್ ಬಂದು ಇನ್ಸುಲೈಸೇಷನ್ಗೆ. ನೆಕ್ಸ್ಟ್ ಬಂದು ಟೆರಾಫಾರ್ಮ್ ವ್ಯಾಲಿಡೇಟ್ ಯೂಸ್ ಮಾಡ್ತೀವಿ. ಅದು ಬಂದು ಈ ಕೋಡ್ಸ್ಗಳೇನಾದರೂ ಸಿಂಟ್ಯಾಕ್ಸ್ ಎರರ್ ಇತ್ತು ಅಂತ ಅಂದರೆ ಅದು ಚೆಕ್ ಮಾಡಿ ಹೇಳುತ್ತೆ. ಇನ್ ಕೇಸ್ ಸಕ್ಸಸ್ ಬರಲಿಲ್ಲ ಅಂತಂದರೆ ಏನೋ ಎರರ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಒಂದು ಟೆರಾಫಾರ್ಮ್ ಪ್ಲ್ಯಾನು. ಟೆರಾಫಾರ್ಮ್ ಪ್ಲ್ಯಾನ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಅಂದರೆ ಅದಕ್ಕೊಂದು ಬ್ಲೂ ಪ್ರಿಂಟ್ನ ಪ್ರೊವೈಡ್ ಮಾಡ್ತಾರಲ್ಲ, ಅದೇ ರೀತಿ ಇದು ಯಾವ ರೀತಿ ಮುಂದೆ ಬಿಲ್ಡಿಂಗ್ ಕಾಣುತ್ತೋ ಅದೇ ರೀತಿ, ಅಥವಾ ಯಾವ ರೀತಿ ಇದು ಪ್ರೊವಿಷನ್ ಮಾಡುತ್ತೋ ಆ ರೀತಿ ಒಂದು ಡೆಮೋನ ತೋರಿಸುತ್ತೆ ನಿಮಗೆ ಬ್ಲೂ ಪ್ರಿಂಟ್ ಆಗಿ. ನೆಕ್ಸ್ಟು ಟೆರಾಫಾರ್ಮ್ ಅಪ್ಲೈ ಅಂತ ಯೂಸ್ ಮಾಡ್ತೀವಿ. ಆ ಟೆರಾಫಾರ್ಮ್ ಅಪ್ಲೈ ಬಂದು ಏನು ಕಾನ್ಫಿಗರೇಷನ್ ಇರುತ್ತೆ ಅದನ್ನು ಈ AWS ಅಲ್ಲಿ ಬಂದು ಡಿಪ್ಲಾಯ್ ಮಾಡುತ್ತೆ. ಓಕೆ, ಇನ್ಶುಲೈಸ್ ಆಯಿತು. ನೆಕ್ಸ್ಟ್ ಬಂದು ನಾನು ಟೆರಾಫಾರ್ಮ್ ಪ್ಲ್ಯಾನ್ ಕೊಡ್ತೀನಿ. ಪ್ಲ್ಯಾನ್ ಕೊಟ್ಟು ನೋಡೋಣ. ಮೊದಲು ವ್ಯಾಲಿಡೇಟ್ ಮಾಡೋಣ. ವ್ಯಾಲಿಡೇಟ್. ಓಕೆ, ನೆಕ್ಸ್ಟು ಬಂದು ಟೆರಾಫಾರ್ಮ್ ಪ್ಲ್ಯಾನ್ ನೋಡೋಣ. ಟೆರಾಫಾರ್ಮ್ ಪ್ಲ್ಯಾನ್. ಇಲ್ಲಿ ನೋಡ್ಬೋದು ಎಲ್ಲ ಇನ್ಶಿಯಲ್ ಆಗಿದೆ TF ಸ್ಟೇಟು. ಓಕೆ, ನೋ ಚೇಂಜಸ್. ಟೆರಾಫಾರ್ಮ್ ಪ್ಲ್ಯಾನು. ಓಕೆ, ನೋ ಚೇಂಜಸ್ ಅಂತ ಏನಕ್ಕೆ ಬರ್ತಾಯಿದೆ ಅಂತಂದರೆ ಇದು ಜಸ್ಟ್ ಲಾಗಿನ್ ಆಗಿದೆ ಅಷ್ಟೇ. ಒಳಗಡೆ ಇನ್ ಕೇಸ್ ರಿಸೋರ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಅಂದರೆ ಇಲ್ಲಿ ರಿಸೋರ್ಸದು ಏನಿದೆ ಇಲ್ಲೆಲ್ಲ ಡೀಟೇಲ್ಸ್ ತೋರಿಸುತ್ತೆ. ಜಸ್ಟ್ ಲಾಗಿನ್ ಆಗ್ತಾಯಿದೆ ಅಷ್ಟೇ. ಇವಾಗ ಬಂದು ರಿಸೋರ್ಸ್ನ ಕ್ರಿಯೇಟ್ ಮಾಡೋಣ. ರಿಸೋರ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಇವಾಗ ನೋಡಿ. ಇದು ಲಾಗಿನ್ ಆಗ್ತು. ಲಾಗಿನ್ ಆದಮೇಲೆ ಇಲ್ಲಿ ಏನು ಮಾಡ್ತಿದ್ದೀರಿ, ಜಸ್ಟ್ ಸಿಂಪಲ್ ಸ್ಟೆಪ್ಸ್ಗಳಿರುತ್ತೆ ಅಷ್ಟೇ. ಜಸ್ಟ್ ನೀವು ರಿಸೋರ್ಸ್ ಯಾವುದು, ರಿಸೋರ್ಸ್ ಬಂದು EC2 ಇನ್ಸ್ಟೆನ್ಸು. ಅದಕ್ಕೋಸ್ಕರ ನೀವು ಇಲ್ಲಿ EC2 ಇನ್ಸ್ಟೆನ್ಸ್ ರಿಸೋರ್ಸ್ ಒಳಗಡೆ ಹೋಗಿ ಜಸ್ಟ್ ಇಲ್ಲಿ ಲಾಂಚ್ ಮೇಲೆ ಕ್ಲಿಕ್ ಮಾಡಿ ಇದರೊಳಗಡೆ ಬಂದು ನೀವು AMI ಮತ್ತು ಏನು ಬೇಕೋ ಅದನ್ನು ಕಾನ್ಫಿಗರೇಷನ್ ಸೆಲೆಕ್ಟ್ ಮಾಡ್ಕೊಳ್ತಿರುವ. ಅದೇ ರೀತಿ ಇಲ್ಲಿ ಬಂದು ಜಸ್ಟು ನಾನು ರಿಸೋರ್ಸ್ ಯಾವ ರಿಸೋರ್ಸ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ರಿಸೋರ್ಸ್ ಇಲ್ಲಿ RE ಅಂತ ಕೊಟ್ಟರೆ ಇಲ್ಲಿ ತೋರಿಸುತ್ತೆ ನಿಮಗೆ. ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಬಂದು ನಾನು ಇನ್ ಕೇಸ್ ಏನಾದರೂ S3 ಬೇಕು ಅಂತಂದರೆ S3 ಸೆಲೆಕ್ಟ್ ಮಾಡ್ಕೋಬೋದು. ನಾನು ಬಂದು ಇನ್ಸ್ಟೆನ್ಸ್ ಬೇಕಾಗಿರೋದು ನಾನೇನು ಮಾಡ್ತೀನಿ, AWS _ಇನ್ಸ್ಟೆನ್ಸ್ ಇಲ್ಲೇ ತೋರಿಸ್ಬಿಡುತ್ತೆ ಎಲ್ಲ ನಿಮಗೆ.
ಇನ್ಸ್ಟೆನ್ಸ್ ಬೇಕಾಗಿರೋದು AWS ಇನ್ಸ್ಟೆನ್ಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಇನ್ಸ್ಟೆನ್ಸ್ ನೇಮ್ ಬೇಕಾದರೂ ಕೊಡಿ, ಅಂತಂದರೆ ಜಸ್ಟ್ ರೆಫರೆನ್ಸ್ ನೇಮ್ ಇದು. ನೀವು ಟ್ಯಾಕ್ಸಲ್ಲಿ ಕೊಟ್ಟರೆ ಅಷ್ಟೇ ನಿಮಗೆ ಇಲ್ಲಿ ನಿಮಗೆ ಎನೇಬಲ್ ಆಗೋದು. ಇಲ್ಲಿ ಯಾವ ರೀತಿ ನೇಮ್ ಕೊಡ್ತೀರಿ ಅದನ್ನು ಟ್ಯಾಕ್ಸಲ್ಲಿ ಕೊಡ್ತೀರಾ, ಇದು ಜಸ್ಟು ರೆಫರೆನ್ಸ್ಗೆ ಅಷ್ಟೇ. ಇಲ್ಲಿ ಬಂದು EC2 ಅಂಡರ್ಸ್ಕೋರ್ ಇನ್ಸ್ಟೆನ್ಸ್ ಅಂತ ಕೊಡ್ತೀನಿ. ಓಕೆ ಈ ರಿಸೋರ್ಸ್ ಒಳಗಡೆ ಬಂದು ಈ ರಿಸೋರ್ಸ್ ಒಳಗಡೆ ನೀವು ಯಾವ್ದು ಬೇಕು ಅದನ್ನು ಕೊಡ್ಬೋದು ಕಾನ್ಫಿಗರೇಷನ್. ನಾನು ಆ್ಯಮಿ ಕೊಡ್ತೀನಿ. ಆ್ಯಮಿ ಅಂತ ಅಂದರೆ ಅಮೆಝಾನ್ ಮಿಷಿನ್ದು ID. ಜಸ್ಟ್ ಎಂಟರ್ ಕೊಡಿ, ಇಲ್ಲಿ ಡಬಲ್ ಕೋಟ್ ಹಾಕಿ ನಿಮ್ಗೆ ಯಾವ ಆ್ಯಮಿ ಬೇಕೋ ಅದನ್ನು ತಗೊಳ್ಳಿ. ಇಲ್ಲಿ ನಾನು ಉಬಂಟು ತಗೊಳ್ತೀನಿ. ಉಬಂಟು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆ್ಯಮಿ ID ಜನ್ರೇಟ್ ಆಗುತ್ತೆ. ಈ ಆ್ಯಮಿ IDನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಅಷ್ಟೇ. ಅದೇ ರೀತಿ ಇವಾಗ ಇಲ್ಲೇನು ಮಾಡ್ತಿದ್ರಿ, ಇನ್ಸ್ಟೆಂಟ್ ಟೈಪ್ ಬಂದು T2 ಮೈಕ್ರೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಿದ್ರಲ್ಲ ಮ್ಯಾನ್ಯುವಲ್ಲಿ, ಅದ್ರ ಬದಲು ನಾನು ಇಲ್ಲಿ ಜಸ್ಟ್ ಒನ್ ಟೈಮ್ ಅಷ್ಟೇ. ಒನ್ ಟೈಮ್ ಆಗ್ಬಿಡ್ತು ಅಂತಂದರೆ ಇದು ರೀಯೂಸ್ ಮಾಡ್ತಾ ಇರ್ಬೋದು. ಇನ್ಸ್ಟೆಂಟ್ ಟೈಪ್ ಬಂದು T2.micro ಬೇಕಾಗಿರೋದು T2.micro ಅಂತ ಕೊಡ್ತೀನಿ. T2.micro ಇನ್ನೇನು ಬೇಕಾಗಿಲ್ಲ. ಇಲ್ಲಿ ಮ್ಯಾನ್ಯುವಲ್ ಆಗಿ ನೀವು ಸಬ್ನೆಟ್ ID ಅಥವಾ VPC ID ಅದೆಲ್ಲ ಎಂಟ್ರಿ ಮಾಡ್ಬೋದು. ನಾನು ಇಲ್ಲಿ ಯಾವುದೇ ರೀತಿ ಎಂಟ್ರಿ ಮಾಡ್ತಾಯಿಲ್ಲ. ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಯಾವುದು ಕೊಡಲ್ಲ. ಇನ್ ಕೇಸ್ ಕೊಡಲಿಲ್ಲ ಅಂತ ಅಂದರೆ ಡಿಫಾಲ್ಟಾಗಿ ಯಾವುದು VPC ಮತ್ತು ಸಬ್ನೆಟ್ ಇದೆಯೋ ಅದನ್ನು ತಗೊಳುತ್ತೆ ಇದು. ಜಸ್ಟ್ ಸೇವ್ ಮಾಡಿ. ಇವಾಗ ಒಂದ್ಸರಿ ಇನ್ಶಲೈಸ್ ಮಾಡೋಣ. ಟೆರಾಫಾರ್ಮ್ ಇನ್ಶಲೈಸ್. ಓಕೆ ಇನ್ಶಲೈಸ್ ಆಯಿತು. ನೆಕ್ಸ್ಟ್ ಬಂದು ಟೆರಾಫಾರ್ಮ್ ಪ್ಲ್ಯಾನ್ ನೋಡೋಣ. ಇವಾಗ ಇಲ್ಲಿ ತೋರಿಸುತ್ತೆ ಏನೇನು ಕ್ರಿಯೇಟ್ ಆಗುತ್ತೆ ಅಂತ ರಿಸೋರ್ಸು. ಇಲ್ಲಿ ನೋಡ್ಬೋದು ಎಲ್ಲ ಪ್ಲಸ್ ಅಂತ ಬರ್ತಾಯಿದೆ ನೋಡಿ. ಕ್ರಿಯೇಟ್ ಮಾಡ್ತಾ ಇದೆ. ಏನೇನು ಕ್ರಿಯೇಟ್ ಮಾಡ್ತಾ ಇದೆ, ಆ್ಯಮಿ ID ಬಂದು ಇದು ಇನ್ಸ್ಟೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ರಿಸೋರ್ಸ್ ಯಾವುದು AWS ಇನ್ಸ್ಟೆನ್ಸು. ಆ್ಯಮಿ ಕ್ರಿಯೇಟ್ ಮಾಡ್ತಾ ಇದೆ. ಆ್ಯಮಿ ನಂಬರ್ ಇದು. ARN ಎಲ್ಲ ಯಾವುದು ನಾವು ಮೆನ್ಷನ್ ಮಾಡಿಲ್ದೋಗಿರೋದು ಡಿಫಾಲ್ಟಾಗಿ ತಗೊಳ್ತಾ ಇದೆ ನೋಡಿ. ಎಲ್ಲ ಡಿಫಾಲ್ಟಾಗಿ ತಗೊಳ್ತಾ ಇದೆ. ಮತ್ತು ಇನ್ಸ್ಟೆಂಟ್ ಟೈಪ್ ನಾನು ಮೆನ್ಷನ್ ಮಾಡಿದ್ದೆ, ಅದಕ್ಕೋಸ್ಕರ ಇನ್ಸ್ಟೆಂಟ್ ಟೈಪ್ ಬಂದು ಇಲ್ಲಿ T2 ಮೈಕ್ರೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದೆ. ಈ ರೀತಿ ನಾನಿವಾಗ ಪ್ಲ್ಯಾನ್ ಚೆಕ್ ಮಾಡಿದೆ. ಪ್ಲ್ಯಾನ್ ಆದಮೇಲೆ ಇದನ್ನು ಈ ಪರ್ಟಿಕ್ಯುಲರ್ ಆಗಿ ಒಂದು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಜಸ್ಟು ಅಪ್ಲೈ ಮಾಡಬೇಕಷ್ಟೇ. ಅಪ್ಲೈ ಮಾಡಿದಾಗ ಇದು ಆಲ್ರೆಡಿ ಪ್ರೀವಿಯಸ್ ಕ್ರಿಯೇಟ್ ಮಾಡಿರೋ ಇನ್ಸ್ಟೆನ್ಸ್ಗಳು ತೋರಿಸೋದು ಎಲ್ಲ ಟರ್ಮಿನೇಟೆಡ್ ಆಗಿದೆ. ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಯಾವುದೇ ರೀತಿ ಇನ್ಸ್ಟೆನ್ಸ್ ಇಲ್ಲ. ಇಲ್ಲಿ ಜಸ್ಟ್ ಅಪ್ಲೈ ಮಾಡೋ ತಕ್ಷಣ ನಿಮಗೆ ಇನ್ಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಯಾವುದೇ ರೀತಿ ಮ್ಯಾನ್ಯುವಲ್ ಆಗಿ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಟೆರಾಫಾರ್ಮ್ ಅಪ್ಲೈ ಕ್ಲಿಕ್ ಮಾಡಿ. ಇಲ್ಲಿ ಎಸ್ ಅಂತ ಕೇಳುತ್ತೆ. ನೀವು ಇಲ್ಲೇ ಜಸ್ಟ್ ಆಟೋ ಅಪ್ರೂವ್ ಅಂತ ಕೊಟ್ಟರೆ ನಿಮಗೆ ಎಸ್ ಏನು ಕೇಳಲ್ಲ, ಅದೇ ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಡುತ್ತೆ. ಎಸ್ ಅಂತ ಕೊಟ್ಟೆ ನೋಡಿ. ಇಲ್ಲಿ ಇನ್ಸ್ಟೆನ್ಸ್ ಕ್ರಿಯೇಟಿಂಗ್ ಅಂತ ಬರ್ತದೆ. AWS ಇನ್ಸ್ಟೆನ್ಸು ಕ್ರಿಯೇಟಿಂಗ್ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ಬೋದು. ನಾನು ರಿಫ್ರೆಶ್ ಮಾಡ್ತೀನಿ. ಓಕೆ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಆಗ್ತಾಯಿದೆ. ಇಲ್ಲಿ ಏನಕ್ಕೆ ನೇಮ್ ತೋರಿಸಿಲ್ಲ ಅಂತಂದರೆ ನಾವು ಜಸ್ಟು ಇದಿಷ್ಟು ಏನು ಐಟಮ್ ಕೊಟ್ಟಿದ್ದೀವೋ ಅದನ್ನು ಮಾತ್ರ ಕ್ರಿಯೇಟ್ ಮಾಡಿದೆ ಅಷ್ಟೇ. ಇಲ್ಲಿ ನಾವು ಟ್ಯಾಕ್ಸ್ಗಳೇನಾದ್ರು ಕೊಟ್ಟಿತ್ತು ಅಂತಂದರೆ ಇಲ್ಲಿ ಟ್ಯಾಕ್ಸ್ಗಳೇನಾದ್ರು ಕೊಟ್ಟಿತ್ತು ಅಂತಂದರೆ ಅದು ಆಟೋಮೆಟಿಕ್ ಟ್ಯಾಕ್ಸ್ ಕ್ರಿಯೇಟ್ ಮಾಡಿದ್ರೆ ಯಾವುದೇ ರೀತಿ ಟ್ಯಾಕ್ಸ್ಗಳನ್ನ ಕೊಟ್ಟಿಲ್ಲ. ಅದನ್ನು ಅಪ್ಡೇಟ್ ಮಾಡಬೇಕಾದ್ರೆ ನೋಡೋಣ. ಇವಾಗ ಆಲ್ರೆಡಿ ಒಂದು EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಅದನ್ನು ಅಪ್ಡೇಟ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡೋದು ಅಂತ. ಓಕೆ ಇಲ್ಲಿ ನೋಡ್ಬೋದು ರನ್ನಿಂಗ್ ಇನಿಷಿಯಲೈಸ್ ಆಯಿತು. ಈ ರೀತಿ ಜಸ್ಟು ಅಪ್ಲೈ ಅಂತ ಕೊಟ್ಟರೆ ಆಲ್ರೆಡಿ ಪ್ರೀವಿಯಸ್ ಏನಾದರೂ ಕೋಡ್ ಏನಾದ್ರು ರೈಟ್ ಮಾಡಿತ್ತು ಅಂತಂದರೆ ಇವಾಗ ಒಂದು ಪ್ರಾಜೆಕ್ಟ್ಗಳಿಗೆ ಈ ರೀತಿ ಮ್ಯಾನ್ಯುವಲ್ ಆಗಿ ಮಾಡೋ ಬದಲು ಒಂದೇ ಒಂದು ಸರಿ ಕೋಡ್ನ ರೈಟ್ ಮಾಡಿಬಿಡ್ತು ಅಂತ ನೀವು ಎಷ್ಟು ಸರಿ ಬೇಕಾದರೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಕ್ರಿಯೇಟ್ ಮಾಡೋದು ಮತ್ತು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಡಿಲೀಟ್ ಮಾಡ್ಬೋದು. ಓಕೆ ಇವಾಗ ನಾನು ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಏನು ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು. ಇಲ್ಲಿ ಯಾವುದೇ ರೀತಿ ನೇಮ್ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಟ್ಯಾಕ್ಸ್ಗಳನ್ನ ಕೊಡ್ತೀನಿ. ಇಲ್ಲಿ ಕೆಳಗಡೆ ಬಂದು ಜಸ್ಟ್ ಟ್ಯಾಕ್ಸ್ ಅಂತ ಟೈಪ್ ಮಾಡ್ತೀನಿ ಅಷ್ಟೇ. ಓಕೆ ನಾನು ಫ್ಲವರ್ ಬ್ರಾಕೆಟ್ ಒಳಗಡೆ ಕೀ ವ್ಯಾಲ್ಯೂ ಪೇರು. ಕೀ ಅಂತಂದರೆ ನೇಮು ವ್ಯಾಲ್ಯೂ ಬಂತು ಅಂದರೆ ಇಲ್ಲಿ ವ್ಯಾಲ್ಯೂ ಬಂದು ನಾನು ಡಬಲ್ ಕೋಟಲ್ಲಿ ಕೊಡ್ತೀನಿ. ವ್ಯಾಲ್ಯೂ ಬಂದು ವೆಬ್ ಸರ್ವರ್ ಅಂತ ಕೊಟ್ಟು ಸೇವ್ ಕೊಟ್ಟು ಅಪ್ಲೈ ಮಾಡೋದು ಯಾವ ರೀತಿ ಅಂದರೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಅಥವಾ ಚೆಕ್ ಮಾಡಿ ಒಂದ್ಸರಿ ಪ್ಲ್ಯಾನು ಏನು ಪ್ರೊವೈಡ್ ಮಾಡುತ್ತೆ ಅಂತ. ಇಲ್ಲಿ ತೋರಿಸ್ಬಿಡುತ್ತೆ. ಪ್ಲಸ್ ಸಿಂಬಲಲ್ಲಿ ತೋರಿಸ್ತು ಅಂತ ಅಂದರೆ ಅದು ಆ್ಯಡ್ ಆಗ್ತಾಯಿದೆ ಅಂತ ಅರ್ಥ. ಫೆಚ್ ಮಾಡ್ತಾಯಿದೆ. ಪ್ರೀವಿಯಸ್ ಸ್ಟೇಟ್ ಬಂದು ಈ ಟೆರಾಫಾರ್ಮ್ ಸ್ಟೇಟಲ್ಲಿ ಫೆಚ್ ಮಾಡ್ತಾಯಿದೆ. ಇಲ್ಲಿ ನೋಡಿ ಪ್ಲಸ್ ಸಿಂಬಲ್ ಬಂತು ಅಂತ ಇದು ಆಲ್ರೆಡಿ ಕ್ರಿಯೇಟ್ ಆಗಿರೋದು ಪ್ರೀವಿಯಸ್ಸಲ್ಲಿ. ಅಪ್ಡೇಟ್ ಇನ್ ಪ್ಲೇಸು ಇದರಲ್ಲಿ ಬಂದು ಪ್ಲಸ್ ಅಂತ ಅಂದರೆ ನೇಮ್ನ ಕ್ರಿಯೇಟ್ ಮಾಡ್ತೀವಿ ವೆಬ್ ಸರ್ವರ್ ಅಂತ. ಜಸ್ಟ್ ಇಲ್ಲಿ ನಾನು ಇನ್ನೊಂದ್ಸರಿ ಅಪ್ಲೈ ಮಾಡ್ತು ಅಂತ ಅಂದರೆ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ರಿಫ್ರೆಶ್ ಮಾಡಿ. ಇನ್ನೂ ಕ್ರಿಯೇಟ್ ಆಗಿಲ್ಲ. ಇದು ಫಿನಿಶ್ ಆದ ತಕ್ಷಣ ಕ್ರಿಯೇಟ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ ರಿಫ್ರೆಶ್ ಮಾಡ್ತಾ ಸ್ಟೇಟ್ ರಿಫ್ರೆಶ್ ಮಾಡ್ತಾ ಇದೆ. ಓಲ್ಡ್ ಯಾವ ರೀತಿ ಇತ್ತು ಅಂತ ಇಲ್ಲಿ ಎಸ್ ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಡಿ. ಓಕೆ ಮಾಡಿಫೈ ಮಾಡ್ತಾ ಇದೆ ನೋಡಿ.
ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡಿ ವೆಬ್ ಸರ್ವರ್ ಈ ರೀತಿ ಕ್ರಿಯೇಟ್ ಆಯಿತು. ಓಕೆ, ನೆಕ್ಸ್ಟು ಈ ರೀತಿ ಎಸ್ ಅಂತ ಕೂಡ ಅವಶ್ಯಕತೆ ಇರಲ್ಲ. ಜಸ್ಟ್ ಇಲ್ಲಿ ಅಪ್ಲೈ ಮುಂದೆ ಹೋಗಿ ಜಸ್ಟು ಆಟೋ ಅಪ್ರೂವ್ ಅಂತ ಟೈಪ್ ಮಾಡಿ ಅಷ್ಟೇ. ಆಟೋ ಅಪ್ರೂವ್ ಅಂತ ಕೊಟ್ಟು ಎಂಟರ್ ಕೊಡ್ತು ಅಂದ ತಕ್ಷಣ ನಿಮ್ಗೆ ಯಾವುದೇ ರೀತಿ ಎಸ್ ಅಂತ ಏನು ಕೇಳಲ್ಲ. ಇಲ್ಲಿ ಏನು ನೋ ಚೇಂಜಸ್ಸು, ಯಾವುದೇ ರೀತಿ ಮಾಡಿಫಿಕೇಶನ್ ಮಾಡಿಲ್ಲ ಇವಾಗ ನಾವು. ಇಲ್ಲಿ ನೋ ಚೇಂಜಸ್ ಅಂತ ಬರ್ಬೇಕು ನಿಮಗೆ. ರಿಫ್ರೆಶಿಂಗ್ ಸ್ಟೇಟು, ಈ ಸ್ಟೇಟ್ನ ಚೆಕ್, ಈ ಸ್ಟೇಟು ಮತ್ತು ಕ್ಲೌಡಲ್ಲಿ ಏನು ಸ್ಟೇಟ್ ಇದೆ ಅದನ್ನು ಚೆಕ್ ಮಾಡ್ತಾ ಇದೆ. ಏನು ಚೇಂಜಸ್ ಇಲ್ಲ ಅಂತಂದರೆ ನೋ ಚೇಂಜಸ್ ಅಂತ ಬರುತ್ತೆ. ಓಕೆ, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ನಿಮಗೆ ಯಾವ ರೀತಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೆಬ್ ಸರ್ವರ್ನ ಲಾಂಚ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಇಲ್ಲಿ ಒಂದು ಪಬ್ಲಿಕ್ ಐ ಪಿ ಜನ್ರೇಟ್ ಆಗಿದೆ. ನಿಮಗೆ ಬಂದು ಯಾವುದು ಈ AWS ಅಡ್ಮಿನ್ ಬಂದು ನಿಮಗೆ ಈ ರೀತಿ UI ಆ್ಯಕ್ಸಿಸ್ ಕೊಟ್ಟಿರಲ್ಲ, ಜಸ್ಟು ಟೆರಾಫಾರ್ಮ್ನ ಎಕ್ಸಿಕ್ಯೂಟ್ ಮಾಡೋ ಆ್ಯಕ್ಸಿಸ್ ಕೊಟ್ಟಿರ್ತಾನೆ ಅಷ್ಟೇ. ನೀವು ಯಾವುದೋ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ರೆ ಪ್ರಾಜೆಕ್ಟಲ್ಲಿ ಬಂದು ಲೋಡ್ ಬ್ಯಾಲೆನ್ಸರ್ IP ಅಡ್ರೆಸ್ಸು ಅಥವಾ ಅದ್ರದ್ದು DNS ಏನಿದೆ, ಅಥವಾ ಇಲ್ಲೇ ಒಂದು ವೆಬ್ ಸರ್ವರ್ನ ಲಾಂಚ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಇದ್ರೊಳಗಡೆ ಈ ಪರ್ಟಿಕ್ಯುಲರಾಗಿ IP ಅಡ್ರೆಸ್ನ ನೀವು ಇಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಇಲ್ಲಿ ಏನಿದೆ ಇಲ್ಲಿ ಡಿಸ್ಪ್ಲೇ ಮಾಡ್ಬೋದು. ನೀವು ಈ ಪ್ರಾಜೆಕ್ಟ್ ಕ್ರಿಯೇಟ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಏನೇನು ಡೀಟೇಲ್ಸ್ ಇದೆ ಎಲ್ಲನೂ ಔಟ್ಪುಟ್ ಆಗಿ ಡಿಸ್ಪ್ಲೇ ಮಾಡ್ಬೋದು. ಆ ರೀತಿ ಮಾಡೋಣ. ನೆಕ್ಸ್ಟ್ ನಾವು ಪಬ್ಲಿಕ್ IP ನ ಡಿಸ್ಪ್ಲೇ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ.